ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ರೋಟರಿ ಕೋಲಾರ ಲೇಕ್ ಸೈಡ್ ಹಾಗೂ ಗ್ರಾಮ ವಿಕಾಸ ಎನ್ಜಿಒ ಸಂಸ್ಥೆಯು ಆಗಸ್ಟ್ 4ರಂದು ಹಲವು ಅರ್ಥಪೂರ್ಣ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಸೇವಾ ಕಾರ್ಯಕ್ರಮದ ಮೊದಲ ಹಂತವಾಗಿ ವಿರೂಪಾಕ್ಷಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ ಪದಾಧಿಕಾರಿಗಳು ಪುಟಾಣಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಇದೇ ವೇಳೆ ಬಾಣಂತಿಯರ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಿದರು. ಜೊತೆಗೆ ವಿರೂಪಾಕ್ಷಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಡಿಕ್ಷನರಿಗಳನ್ನು ನೀಡುವ ಮೂಲಕ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದರು. ಅದರ ಮುಂದುವರಿದ ಭಾಗವಾಗಿ ಮುಳಬಾಗಿಲು ನಗರದ ಬಳೆ ಚಂಗಪ್ಪ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಪಳ್ಳಿಗರಪಾಳ್ಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಉಚಿತವಾಗಿ ಡಿಕ್ಷನರಿಗಳನ್ನು ವಿತರಿಸಿದರು. ಇದಷ್ಟೇ ಅಲ್ಲದೆ ಚೆನ್ನಾಪುರ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೂ ಭೇಟಿ ನೀಡಿದ ತಂಡ ಅಲ್ಲಿನ ಮುದ್ದು ಮಕ್ಕಳಿಗೆ ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಮಕ್ಕಳ ಮೊಗದಲ್ಲಿ ಮಂದಹಾಸ ಮೂಡಿಸಿದರು. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ನೀಡಿದ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಗ್ರಾಮ ವಿಕಾಸ ಸಂಸ್ಥೆಯ ಗಿರಿಜಾ ಅವರು, ರೋಟರಿ ಕೋಲಾರ ಲೇಕ್ ಸೈಡ್ ಕಾರ್ಯದರ್ಶಿ ವಿರೂಪಾಕ್ಷಿ ಶಶಿಕುಮಾರ್, ಆಯಾ ಶಾಲಾ ಅಂಗನವಾಡಿ ಸಿಬ್ಬಂದಿ ವರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಒಟ್ಟಿನಲ್ಲಿ ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣ ಹಾಗೂ ತಾಯಂದಿರ ಆರೋಗ್ಯಕ್ಕೆ ನೆರವಾದ ಈ ಎರಡು ಸಂಸ್ಥೆಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಗ್ರಾಮ ವಿಕಾಸ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಮ ವಿಕಾಸ ಸಂಸ್ಥೆಯಲ್ಲಿ ಸುಮಾರು 40 ವರ್ಷಗಳ ಕಾಲ ಎನ್ ರಾವ್ ಸರ್ ಅಂತ ಕೆಲಸ ಮಾಡಿದ್ರು, ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ. ಅವರಿಗೆ ಮಕ್ಕಳೆಂದರೆ, ಮಕ್ಕಳ ಶಿಕ್ಷಣ ಅಂದರೆ ತುಂಬ ಪ್ರೀತಿ. ಅವರು ಗ್ರಾಮೀಣ ಮಕ್ಕಳು 10ನೇ ಕ್ಲಾಸ್ ಪಾಸ್ ಆದಮೇಲೆ ನೀವೇನು ತಗೊಳ್ತೀರಿ ಅಂತ ಕೇಳಿದಾಗ ಹೆಚ್ಚಿನ ಮಕ್ಕಳು ಹೇಳ್ತಾ ಇದ್ದಿದ್ದು ನಾವು ಆರ್ಟ್ಸ್ ತಗೊಳ್ತೀವಿ ಅಂತ. ಯಾಕೆ ಅಂತ ವಿಚಾರಣೆ ಮಾಡಿದಾಗ ಅವರು ನಮ್ಗೆ ಗೊತ್ತಾಗಿದ್ದೇನೆಂದರೆ ಅವರಿಗೆ ಭಾಷೆಯ ಕೊರತೆ ಕಾಡ್ತಾ ಇತ್ತು ಅವಾಗ. ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಒಂದೇ ಸರಿ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗಬೇಕು ಅಂದಾಗ ಆವಾಗ ಕಾಮರ್ಸ್ ತಗೋಬೇಕು ಅಥವಾ ಸೈನ್ಸ್ ತಗೋಬೇಕು ಅಂದಾಗ ಭಾಷೆಯ ಕೊರತೆ ತುಂಬ ದೊಡ್ಡ ಪೆಟ್ಟಾಗ್ತಾ ಇತ್ತು. ಆ ಒಂದು ಕಾರಣದಿಂದ ಹೇಗಾದರೂ ಮಾಡಿ ಗ್ರಾಮೀಣ ಮಕ್ಕಳಿಗೆ ಕೂಡ ಶಿಕ್ಷಣದಲ್ಲಿ ಅದೊಂದು ಭಾಷೆಯಲ್ಲಿ ಅವರಿಗೆ ಅವಕಾಶಗಳು ಸಿಗಬೇಕು ಅನ್ನೋದು ಒಂದು ಆಲೋಚನೆ ಮಾಡಿ ಸುಮಾರು ವರ್ಷಗಳಿಂದ ಈ ಥರದ ಒಂದು ಡಿಕ್ಷನರಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಿಮಗೆ ಕೊಡಬೇಕು ಅಂತ ನಮ್ಮ ಮಂಜುಕನಿಕಾ ಮೇಡಮ್ಮು ಬಹಳ ದಿನದಿಂದ ಹೇಳ್ತಾ ಇದ್ರು. ಆ ಒಂದು ಸೌಭಾಗ್ಯ ಇವತ್ತು ಸಿಕ್ಕಿದೆ. ಆ ಕಾರಣದಿಂದ ಬಂದಿದ್ದೀವಿ. ವಿರೂಪಾಕ್ಷಿ ಗ್ರಾಮದಲ್ಲಿ ಕೋಲಾರ್ ಲೇಕ್ ಸೈಡ್ ಮತ್ತು ಗ್ರಾಮ ವಿಕಾಸ NGO ಇವತ್ತು ನಮ್ಮ ಸಂಸ್ಥೆಯಿಂದ ಏನಿವತ್ತು ಕೊಡ್ತಾ ಇದ್ದೀವೋ ಪೌಷ್ಟಿಕ ಆಹಾರ ಮತ್ತು ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗನ್ನು ನಾವು ವಿತರಣೆಯನ್ನು ನಮ್ಮ ರೋಟರಿ ಕ್ಲಬ್ಬಿಂದ ಗ್ರಾಮ ವಿಕಾಸ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಆ ದಾನಿಗಳಾದಂತಹ ನಮ್ಮ ಅಮರಣ್ಣ ಅವರು ಅವ್ರಿಗೆ ಮತ್ತು ಬ್ಯಾಗ್ ಏನು ಕೊಡ್ತಾ ಇದ್ದೀವೋ ನಮ್ಮ ಕಲಕರಿ ಅಮರಣ್ಣ ಅವರು ಈ ಸಮಾಜ ಸೇವಕರನ್ನು ನಿರಂತರವಾಗಿ ನಮ್ಮೂರಿಗೆ ನಮ್ಮ ಶಾಲೆಗೆ ಮಾಡಲಿ ಅಂತ ನಾನು ನಮ್ಮ ಗ್ರಾಮಸ್ಥರ ಕಡೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೋರಾಗಿ ತಪಾಲಿ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮ ವಿಕಾಸ ಅವರು ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ, ಮಕ್ಕಳ ಬಗ್ಗೆ, ಕೆರೆ ನೀರಿನ ಬಗ್ಗೆ ನಮ್ಮ ರಾವ್ ಸರ್, ನಮ್ಮ ಗುರುಗಳು ಒಂದು ಮಾತಾಡ್ತಾ ಇದ್ರು. ನೀವು ಏನೇ ಮಾಡಿರಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ, ಪೊಲ್ಯೂಷನ್ ಅದೊಂದು ಹೇಳ್ತಾ ಇದ್ರು. ಪ್ಲಾಸ್ಟಿಕ್ಕನ್ನು ತಡೆಗಟ್ಟಿ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಆದಷ್ಟು ಮದುವೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಬಾರ್ದು. ಆಮೇಲೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಮ್ಗೆ ಹೇಳ್ತಾ ಇದ್ರು. ಅದು ನಮ್ಮೊಂದಿಗೆ ನಮ್ಮ ಗುರುಗಳಿಲ್ಲ. ಅವರು ನೆನೆಸ್ಕೊಂಡು ಅವ್ರು ಏನೇನು ಕಾರ್ಯಕ್ರಮ ಮಾಡಬೇಕಂತ ಅನೇಕ ಕಾರ್ಯಕ್ರಮಗಳು ಹೇಳಿದ್ದಾರೆ. ನಾವು ಯಾವುದೇ ಕಾರ್ಯಕ್ರಮ ನಾವು ಬಿಡಲ್ಲ. ಅವ್ರು ಏನೇನು ನಮಗೆ ಎಲ್ಲಿದ್ದೀರೋ ಆ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ನಮಗೆ ಗ್ರಾಮ ವಿಕಾಸ ಕಡೆಯಿಂದ ನಮ್ಮ ಗಿರಿಜಾ ಮೇಡಮ್ ಅವರು ಕೂಡ ನಮಗೆ ಸಹಕಾರ, ನಮ್ಮ ಹಳ್ಳಿಗಳ ಬಗ್ಗೆ, ನಮ್ಮ ಅಂಗನವಾಡಿಗಳ ಬಗ್ಗೆ ಎಲ್ಲ ತಾಲೂಕಿನಲ್ಲೂ ಕೂಡ ನಿಮ್ಮ ಗ್ರಾಮ ವಿಕಾಸ ಕಡೆಯಿಂದ ನಿಮ್ಮ ಸಹಕಾರ ಇರಬೇಕಂತ ನಾನು ಬಯಸ್ತಾ ಇದ್ದೀನಿ. ಇದೇ ನಮ್ಮ ರಾವ್ ಸರ್ ಏನು ಮಾಡ್ತಾ ಇದ್ದೀರೋ ಎಲ್ಲ ಕೆಲಸಗಳು ನೀವೇ ಮಾಡಬೇಕು, ನೀವೇ ಜವಾಬ್ದಾರಿ ಅಂತ ನಮಗೆ